ತಂಡವನ್ನು ರಚನೆ ಮಾಡಿದ್ರಿ. 50 ಜನ ಇವತ್ತು ಅಧಿಕಾರಿಗಳು ಸೇರಿ ಇವತ್ತು ಅರೆಸ್ಟ್ ಆಗಿದ್ದಾರೆ. ಇವತ್ತು ಮತ್ತೆ ಹಿಟ್ ಅಂಡ್ ರನ್ ಹೆಂಗಾಯ್ತಿದು? ಯಾವುದೇ ಅಲಿಗೇಷನ್ಗೆ ನಾವು ಮಾಡಿದ್ರು ಕೂಡ ನೀವು ತನಿಖಾ ತಂಡಗಳನ್ನು ಯಾಕೆ ರಚನೆ ಮಾಡ್ತಾ ಇದ್ದೀರಾ? ಯಾಕೆ ಜನರಿಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಅಷ್ಟನ್ನ ಸಾಮಾನ್ಯ ಪ್ರಜ್ಞೆ ಇರಬೇಕಲ್ಲ ನಿಮಗೆ. ಅದೇ ರೀತಿ ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆದಂಥ 431 ಕೋಟಿಯ ಬೋರ್ವೆಲ್ ಹಗರಣ ಬಗ್ಗೆ ನಾನು ಮಾತನಾಡಬೇಕಾದಾಗ ಇದು ಹಸಿ ಸುಳ್ಳು ಅಂತ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ದೇ ಕಾನ್ಸ್ಟಿಟ್ಯೂಟೆಡ್ ಅ ಕಮಿಟಿ ಫಾರ್ ಇನ್ವೆಸ್ಟಿಗೇಷನ್. ಅಂದರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ ಇವತ್ತು? ಮತ್ತು ನಾವು ಹೇಳಿದ್ದೆಲ್ಲ ನೀವು ಸೀರಿಯಸ್ ಆಗಿ ತಗೋಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಮತ್ತೆ ತನಿಖೆ ಕಮಿಟಿಗಳು ಯಾಕೆ ರಚನೆ ಮಾಡ್ತಾ ಇದ್ದೀರಾ? ಇವತ್ತು ಈ 431 ಕೋಟಿ ಹಗರಣ ಏನಿದೆ, ಇದು SC/ST ಜನಾಂಗದ ಏಳಿಗೆಗಾಗಿ ರೂಪಿಸಿದಂಥ ಕಾರ್ಯಕ್ರಮ. ಇದು SC/ST ಪಾಪ್ಯುಲೇಷನ್ನು ನಮ್ಮ ರಾಜ್ಯದಲ್ಲಿ 24.1% ಇದೆ. ಈ 40% ಸರ್ಕಾರ ಏನಿದೆ, ಈ ಸಮಾಜದ ಕಲ್ಯಾಣದ ಮತ್ತು ಅಭಿವೃದ್ಧಿಯ ಅನುದಾನ ಏನಿದೆ, ಇದರಲ್ಲಿ ಕೂಡ ಇವರು ಪಾಲ್ಗಾರರಾಗ್ಬಿಟ್ಟಿದೆ. ಇದನ್ನು ಕೂಡ ಅವ್ರು ತಿಂತಾ ಇದ್ದಾರೆ. ಇವತ್ತು ಮೊನ್ನೆ CM ಅವರು ನನಗೆ ಅನಿಸ್ತಾ ಇತ್ತು, ಯಾಕಪ್ಪ ಇಷ್ಟು ಸರ್ಕಾರಗಳು ಇಷ್ಟು ಹಾಳಾಗ್ಬಿಟ್ಟಿದೆ, ಬ್ಯಾಕ್ವರ್ಡ್ ಹಿಂದುಳಿದ ವರ್ಗದವ್ರದ್ದು, ನಿಮ್ಮ ದಲಿತರದು, ಮೈನಾರಿಟಿದು ಫಂಡು ಕೂಡ ಇವ್ರು ತಿಂತಾ ಇದ್ದಾರಲ್ಲ. ಸಮಾಜದ ಕಲ್ಯಾಣಕ್ಕೋಸ್ಕರ ಏನು ನಾವು ದುಡ್ಡನ್ನು ಮೀಸಲಿಟ್ಟಿರ್ತೀವಿ, ಅನುದಾನವನ್ನ, ಆಯವ್ಯಯವನ್ನ, ಅದರಲ್ಲೂ ಇವ್ರು ನುಂಗ್ತಾರಲ್ಲ. ಅಪ್ಪ, ಇವ್ರು ಎಂಥ ಸರ್ಕಾರ ಇರ್ಬೋದು ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ. ಅದಕ್ಕೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಡಾವೋಸ್ನಲ್ಲಿ ಉತ್ತರ ಕೊಟ್ಟರು. ನನಗೆ ಬೆಂಗಳೂರಿನಲ್ಲಿ ಉತ್ತರ ಸಿಕ್ಕಿಲ್ಲ. ಡಾವೋಸ್ನಲ್ಲಿ ಅವರು ಮಾತನಾಡೋ ಸಂದರ್ಭದಲ್ಲಿ ಲಕ್ಷ್ಮೀ ಮಿತ್ತಲ್ ಅವ್ರ ಜೊತೆ, ಉದ್ಯಮಿಗಳ ಜೊತೆ ಅವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ಹೇಗಿದೆ ಅಂತ, ನಿಮ್ಮ ಹತ್ರ ಮೆಜಾರಿಟಿ ಇದೆಯಾ ಅಂತ. ಹೌದು ಸರ್, ಸ್ವಲ್ಪ ಸಿಂಪಲ್ ಮೆಜಾರಿಟಿ ಇದೆ ಅಂತ ಹೇಳ್ತಾರೆ. ಅದು ತೊಂದರೆ ಆಗೋದಿಲ್ವಾ ನಿಮಗೆ ಅಂತ ಹೇಳಿದ್ರೆ, ಇಲ್ಲ ಸರ್ ಎಲ್ಲ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟಿದ್ದಾರೆ ಅಂತ. ಅವಾಗ ನನಗೆ ಹೊಳಿತು, ಇವರು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ BJP ಮುಖ್ಯಮಂತ್ರಿಗಳು, ಹಿಂದಿಂದು ಇವತ್ತಿಂದು ಮುಖ್ಯಮಂತ್ರಿಗಳು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಮಂತ್ರಿಗಳಿಗೆ, MLAಗಳಿಗೆ ಹಗಲು ದರೋಡೆ ಮಾಡಲಿಕ್ಕೆ. ಕುರ್ಚಿ ಉಳಿಸ್ಕೋಬೇಕಲ್ಲ. ಅಸಮಾಧಾನ ಯಾವಾಗ ಬರುತ್ತೆ? ಯಾವಾಗ ಅಧಿಕಾರ ಇಲ್ಲ, ದುಡ್ಡಿಲ್ಲ, ಅವಾಗ ಅಸಮಾಧಾನ ಬರ್ತದೆ. ಅದನ್ನ ಉಳಿಸ್ಕೊಳ್ಳಿಕ್ಕೆ ಇವರು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ದಟ್ ಇಸ್ ವೈ ಹಿ ಶೋರ್ ಡಾವೋಸ್ನಲ್ಲಿ ಹೋಗ್ಬಿಟ್ಟು ಲಕ್ಷ್ಮೀ ಮಿತ್ತಲ್ ಅವರಿಗೆ ಹೇಳ್ತಾರೆ, ಏನ್ ತೊಂದರೆ ಇಲ್ಲ ಸರ್, ಸರ್ಕಾರ ಸ್ಟೇಬಲ್ ಇದೆ. ದ ಸ್ಟೆಬಿಲಿಟಿ ಇಸ್ ಬಿಕಾಸ್ ಯು ಹ್ಯಾವ್ ಅಲೌಡ್ ಕರಪ್ಷನ್. ಎವ್ರಿಬಡಿ ಇಸ್ ಹ್ಯಾಪಿ ಆಲ್ಮೋಸ್ಟ್, ಎಕ್ಸೆಪ್ಟ್ ಒಂದು 4-5 ಜನ ಬಿಟ್ರೆ, ಯತ್ನಾಳ್ ಸಾಹೇಬ್ರಂತವ್ರೆ ಒಂದು 4-5 ಜನ ಬಿಟ್ರೆ ಎಲ್ಲರಿಗೂ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಸುಭದ್ರವಾಗಿದೆ ಅಂತ. ನನಗೆ ಆಶ್ಚರ್ಯ ಏನಪ್ಪ, ಈ ಮಂತ್ರಿಗಳಿಗೆ ನಿದ್ದೆ ಹೆಂಗ್ ಬರ್ತದೆ? ಸಾರ್ವಜನಿಕರು ದುಡ್ಡು ಹೊಡೆದ್ಬಿಟ್ಟು, SC/ST ಜನಾಂಗದ ದುಡ್ಡು ಹೊಡೆದ್ಬಿಟ್ಟು ರಾತ್ರಿ ಇವರು ಹೇಗೆ ನಿದ್ದೆ ಮಾಡ್ತಾರೆ? ಏನೂ ಕಾಡೋದಿಲ್ವ ಇವರಿಗೆ? ಯಾಕಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರ ನಿರಂತರವಾಗಿ ಸ್ಕ್ಯಾಮೇ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಮೇ 20ನೇ ತಾರೀಕು ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು, ಸಮಾಜ ಕಲ್ಯಾಣದ ಸಚಿವರು, ಬಹಳ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಇಲಾಖೆ ನಡೆಸ್ತಾ ಇದ್ದೀನಿ ಅಂತ ಅವರೇ ಬೆನ್ನು ತಟ್ಕೋತಾರೆ ಯಾವಾಗಲೂ. ಮೇ 20ನೇ ತಾರೀಕು ಅವ್ರ ಸ್ಟೇಟ್ಮೆಂಟ್ ಏನು ಕೊಡ್ತಾರೆ? ಕಾಂಗ್ರೆಸ್ ಅವರಿಗೆ ಕೆಲಸ ಇಲ್ಲ, ಪ್ರಿಯಾಂಕರ್ಗೆ ಸುಳ್ಳು ಹೇಳ್ತಾ ಇದ್ದಾನೆ, ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂತ. ಮೇ 20ಕ್ಕೆ ಮೇ 11ನೇ ತಾರೀಕು 9 ದಿವಸ ಮುಂಚೆನೆ ಒಂದು ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ಈ ಭ್ರಷ್ಟಾಚಾರ, ಈ ಒಂದು ನಮ್ಮ ಆರೋಪದ ಮೇಲೆ ಒಂದು ಪ್ರಿಲಿಮಿನರಿ ಅಥವಾ ಇಂಟರಿಮ್ ರಿಪೋರ್ಟು ಯಾರು ತನಿಖಾ ಅಧಿಕಾರಿಗಳು ಸಬ್ಮಿಟ್ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಗೆ. ಅಂದರೆ ನಾವೇನು ಅನ್ಕೋಬೇಕು ಅಂದರೆ, 20ನೇ ತಾರೀಕು ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಭ್ರಷ್ಟಾಚಾರ ನಡೆದಿಲ್ಲ ಅಂತ, ಪ್ರಿಲಿಮಿನರಿ ರಿಪೋರ್ಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಮಂತ್ರಿಗಳಿಗೆ ಇಲಾಖೆನಲ್ಲಿ ಏನಾಗ್ತಾ ಇದೆ ಅಂತ ಅದ್ರದ್ದು ಅರಿವಿಲ್ವಾ, ಜ್ಞಾನ ಇಲ್ವಾ, ಅಥವಾ ಬೇಕಂತ ಕರ್ನಾಟಕದ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರಾ? ಅದು ಅವ್ರ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. You are telling on 20th
that Congress is lying. On May 11th, preliminary report is submitted to your office saying that there is mass corruption. ಇದು ಕೊಟ್ಟಿರೋದು ದಾಖಲೆ ಯಾರು, ಇದು ವರದಿ ಯಾರು ಕೊಟ್ಟಿರೋದು, ಪ್ರಿಲಿಮಿನರಿ ವರದಿ ಅಥವಾ ಇಂಟ್ರೀಮ್ ರಿಪೋರ್ಟ್ ಅಂತ ನಾವೇನು ಹೇಳ್ತೀವಿ, ಪ್ರಾಥಮಿಕ ವರದಿ ಇರ್ಬೋದು, ಕೊಟ್ಟಿರೋರು ಮುಖ್ಯ ಕಾರ್ಯಾಚರಣೆ ಅಧಿಕಾರಿ, ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ. ಹೋದ ಬಾರಿ ಇದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಮಾತನಾಡಿದ್ದೆ, ಅದಕ್ಕೆ ಹೆಚ್ಚು ಇದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಇದು ರಿಪೋರ್ಟ್ ಯಾವ ಆಧಾರದ ಮೇಲಿದೆ ಅಂದರೆ, ನಿಗಮಗಳು ಏನೇನು ದಾಖಲೆಗಳು ಕೊಟ್ಟಿದ್ದಾರೆ, ಎಲ್ಲ ದಾಖಲೆಗಳು ಕೊಟ್ಟಿಲ್ಲ. ತಮ್ಗೆ ನೆನಪಿದ್ರೆ ನಾನು ಮುಂಚೆ ಕೂಡ ಹೇಳಿದ್ದೆ, 16ನೇ ಮೇನಲ್ಲಿ ಒಂದು ಲೆಟರ್ ಹೋಗುತ್ತೆ, ಇದೇ ನಿಮ್ಮ ಮುಖ್ಯ ಕಾರ್ಯಾಚರಣೆ ಅಧಿಕಾರಿಯಿಂದ ಸಮಾಜ ಕಲ್ಯಾಣ ಸಚಿವರಿಗೆ ಲೆಟರ್ ಹೋಗುತ್ತೆ, ನಾನು ತನಿಖೆ ಮಾಡಬೇಕಂತ ಇದ್ದೀನಿ, ಆದರೆ ತನಿಖೆ ವಿಳಂಬ ಆಗ್ತಾ ಇದೆ, ಯಾಕಂದ್ರೆ ನಿಗಮದಲ್ಲಿ ಇರುವಂತ ಅಧಿಕಾರಿಗಳು ಯಾವುದೇ ದಾಖಲೆಗಳನ್ನ ಕೊಡ್ತಾ ಇಲ್ಲ ಅಂತ ಅವರು ಅಧಿಕೃತವಾಗಿ ಬರೆದು ಕಳಿಸಿದ್ದಾರೆ 16ನೇ ಮೇ. ಆದರೆ ಏನೇನು ದಾಖಲೆಗಳು ಲಭ್ಯ ಇದೆ ಅದರಲ್ಲಿ ತನಿಖೆ ನಡೆಸಿದ್ದಾರೆ ಅವರು. ಅದರಲ್ಲಿ ಅವ್ರ ಇನ್ವೆಸ್ಟಿಗೇಷನ್ ಆಫೀಸರು ಬಹಳ ಸ್ಪಷ್ಟವಾಗಿ KTTP ಆಕ್ಟ್ ಉಲ್ಲಂಘನೆ ಆಗಿದೆ, ಸರಿಯಾದ ರೀತಿಯಾಗಿ ನೀವು ಟೆಂಡರ್ ಕರೆದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖಿಸಿದ್ದಾರೆ. ಆಮೇಲೆ ಈಗಲೂ ಹೇಳ್ತಾ ಇದ್ದೀನಿ ತಮ್ಮ ಮುಖಾಂತರ, ಈ ರಿಪೋರ್ಟ್ ಕೊಟ್ಟಿರೋದು ಸರ್ಕಾರದವರು, ಸರ್ಕಾರ ನೇಮಕಗೊಂಡಿರುವಂತ ಏಜೆನ್ಸಿ. ಅಕಸ್ಮಾತ್ ನಿಮಗೆ ಈ ರಿಪೋರ್ಟ್ ಇಲ್ಲ ಅಂದರೆ ದಯವಿಟ್ಟು ನನಗೆ ಮತ್ತೊಮ್ಮೆ CID ಕಡೆಯಿಂದ ನೋಟಿಸ್ ಕೊಡಿಸಿ ಈ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತೀನಿ. ನಿಮ್ಮ ಕಚೇರಿಯಲ್ಲಿರುವಂಥ ಡಾಕ್ಯುಮೆಂಟ್ಸ್ನೇ ನಾನು ಸಬ್ಮಿಟ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ಯಾಕಂದರೆ ಮತ್ತೆ ಯಾವಾಗಲೂ ಇವ್ರದ್ದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ನೋಟಿಸ್ ಕೊಡೋದು. ಸೊ ಇವ್ರ ಆಫೀಸ್ನಲ್ಲಿ ಏನು ದಾಖಲೆಗಳಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಹೇಳಿದ್ರೆ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ಇದಕ್ಕೆ ಈ ತನಿಖೆಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಡ್ತಾರೆ ಅಂದರೆ, ಒಂದನೇದು ಈ ಆನ್ಯುವಲ್ ಟರ್ನ್ ಓವರ್ ಸರ್ಟಿಫಿಕೇಟ್ಗಳನ್ನು ಇಲಾಖೆ ಪರಿಶೀಲಿಸಬೇಕು ಅನ್ಬೇಕು. ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ಗಳು ಏನಿದೆ ಇವರು ಬೋಗಸ್ ಮಾಡಿದ್ದಾರೆ, ನಕಲಿ ಕೊಟ್ಟಿದ್ದಾರೆ ಅಂತ ನಾನು ಆರೋಪ ಮಾಡಿದ್ದೆ. ಅದ್ರ ಜೊತೆಗೆ ಎರಡನೇದು ಏನಪ್ಪ, ಟರ್ಮ್ಸ್ ಆಫ್ ರೆಫರೆನ್ಸ್ ಅವ್ರದ್ದು ವರ್ಕ್ ಡನ್ ಸರ್ಟಿಫಿಕೇಟ್ ಏನಿದೆ, ಅವರು ಏನೇನು ಕೆಲಸಗಳು ಮಾಡಿದ್ದಾರೆ ಲಾಸ್ಟ್ 2-3 ಇಯರ್ಸಲ್ಲಿ, ಅದನ್ನು ಕೂಡ ವರ್ಕ್ ಡನ್ ಸರ್ಟಿಫಿಕೇಟ್ ಕೂಡ ಅವರು ತಪ್ಪು ಕೊಟ್ಟಿದ್ದಾರೆ, ನಕಲಿ ಕೊಟ್ಟಿದ್ದಾರೆ ಅಂತ ನಾನು ಆರೋಪ ಮಾಡಿದ್ದೆ. ಅದು ಕೂಡ ಇದರಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ. ಮತ್ತೆ ಮೂರನೇ ಆರೋಪ ಏನಿತ್ತಪ್ಪ ಅಂದರೆ, ಈ ಸಬ್ಮರ್ಸಿಬಲ್ ಬೋರ್ವೆಲ್ಗಳು ಏನಿರುತ್ತೆ, ಇದು ಮೋಟರ್ಗಳು ಏನಿರ್ತದೆ ಅದು 5 ಸ್ಟಾರ್ ರೇಟಿಂಗ್ ಪ್ರಮಾಣ ಇರಬೇಕು, 5 ಸ್ಟಾರ್ ಅಥವಾ 4 ಸ್ಟಾರ್ ಇರಬೇಕು. ಅದನ್ನ ಇವರು ಮ್ಯಾನುಫ್ಯಾಕ್ಚರರ್ ಹತ್ರ ತಗೋಬೇಕು ಅಥವಾ ಅವ್ರಿಗೆ ಕನ್ಸಾರ್ಷಿಯಮ್ ಆಗಿ ತಗೋಬೇಕು ಅಂದ್ಬಿಟ್ಟು ಏನಿದ್ದು ಇತ್ತು, ಅದನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾನು ಆರೋಪ ಮಾಡಿದೆ. ಅದು 3 ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಹಾಕಿದ್ದಾರೆ. ನನಗೆ ಆಶ್ಚರ್ಯ ಏನಪ್ಪಾ ಅಂದರೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳು ಮೊನ್ನೆ ರಾಜ್ಯ ಪರಿಷತ್ ನಡೀತು ಸರ್, ಅಲ್ಲೂ ಕೂಡ ಏನೂ ಆಗಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಗಮನಕ್ಕೆ ಬಂದಿಲ್ವಾ ಯಾವ ದಿಕ್ಕಿನಲ್ಲಿ ಈ ತನಿಖೆ ಹೋಗ್ತಾ ಇದೆ ಅಂತ? ಈ ತನಿಖೆಯನ್ನು ಮುಚ್ಚಾಕ್ಲಿಕ್ಕೆ ತಂಡ ರಚನೆ ಮಾಡಿದ್ದೀರಾ, ಏನು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ಈ ತನಿಖೆ ತಂಡ ರಚನೆ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಇವರು ರಚನೆ ಮಾಡಿದಂಥ ತಂಡಗಳಿಗೆ, ತನಿಖೆ ತಂಡಗಳಿಗೆ ಇವರು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಅಧಿಕಾರಿಗಳು? ವೈ ಆರ್ ದೇ ಸೋ ಅಫ್ರೇಡ್? ಬಹಳ ಸ್ಪಷ್ಟವಾಗಿ ಇವ್ರು ಕೊಟ್ಟಿದ್ದಾರೆ ನೋಡಿ, ಈ ತನಿಖಾ ವಿವರದಲ್ಲಿ ಯಾವ್ಯಾವ ನಿಗಮ ಎಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಈ ತನಿಖಾ ವರದಿನಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಎಕ್ಸಾಂಪಲ್ಲು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 30 ಪ್ಯಾಕೇಜ್ನಲ್ಲಿ ಬರೀ 8 ಪ್ಯಾಕೇಜ್ ಡೀಟೇಲ್ಸ್ ಮಾತ್ರ ಕೊಟ್ಟಿರೋದು ದಾಖಲೆಗಳು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವರು 27 ಪ್ಯಾಕೇಜ್ನಲ್ಲಿ ಬರೀ 18 ಕೊಟ್ಟಿರೋದು. ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಅದರಲ್ಲಿ 7 ಪ್ಯಾಕೇಜ್ನಲ್ಲಿ ಬರೀ 2 ಕೊಟ್ಟಿರೋದು. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ 14ನಲ್ಲಿ ಕೊಟ್ಟಿರೋದು 0. ಇವರು ಯಾವುದೇ ಒಂದು ನಾವು ಟೆಕ್ನಿಕಲ್ ಇದು ಕರೆದಿಲ್ಲ, ಭಾಳ ಜಾಣರಾಗಿ ಇವರು ಎಲ್ಲನೂ ಮುಚ್ಚಾಕ್ಲಿಕ್ಕೆ ಯಾವುದು ಸಬ್ಮಿಟೇ ಮಾಡಿಲ್ಲ ಇವತ್ತು. ಸೊ ಆದ್ರಿಂದ ನಾವು ನೋಡಕ್ಕೆ ಹೋದ್ರೆ ಇದು ಸಾಕಷ್ಟಿದೆ. ಇದೆಲ್ಲ ಈ ಪ್ರಾಥಮಿಕ ವರದಿಯನ್ನು ನಾವು ತಮ್ಗೆಲ್ಲರಿಗೂ ಕಳಿಸ್ಕೊಡ್ತೀವಿ, ತಾವು ಪರಿಶೀಲನೆ ಮಾಡ್ಬೋದು.
ಈ ವರದಿಯ ಸಂಕ್ಷಿಪ್ತ ಸಾರಾಂಶ ಏನಪ್ಪ ಅಂದರೆ 3 ಕಡೆ ಇದು ಲೋಪ ಆಗಿದೆ ಅಂತ ಹೇಳ್ತಾರೆ. ಆನ್ಯುವಲ್ ಟರ್ನ್ ಓವರ್ನಲ್ಲೂ ಲೋಪ ಆಗಿದೆ, ಮತ್ತು ನಿಮ್ಮ ವರ್ಕ್ ಡನ್ ಸರ್ಟಿಫಿಕೇಟ್ನಲ್ಲೂ ಲೋಪ ಆಗಿದೆ, ಮತ್ತು KTTP ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ 3 ಪಾಯಿಂಟನ್ನು ಓದ್ಬಿಡ್ತೀನಿ. ಅವರೇನು ಈ ಸಾರಾಂಶ ಇದೆ. ತಂಡವು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಧಾರದ ಮೇಲೆ 28 ಪ್ಯಾಕೇಜ್ಗಳನ್ನು ಪರಿಶೀಲನೆಗೆ ಪರಿಗಣಿಸಿರುತ್ತದೆ. ಮೌಲ್ಯಮಾಪನ ಪ್ರಕ್ರಿಯೆ ಸಮಯದಲ್ಲಿ ಟರ್ನ್ ಓವರ್ ದಾಖಲಾತಿಗಳ ದೃಢೀಕರಣವನ್ನು ಸಂಬಂಧಪಟ್ಟವರಿಂದ ಪಡೆದಿರುವುದಿಲ್ಲ. ದೂರು ಬಂದ ನಂತರ ದೃಢೀಕರಣಕ್ಕಾಗಿ ಪತ್ರ ಬರೆದಿರುತ್ತಾರೆ. UDIನಲ್ಲಿ ಪರಿಶೀಲಿಸಿದಾಗ ಕೆಲವು ಗುತ್ತಿಗೆದಾರರು ಕೆಲವು ಆರ್ಥಿಕ ವಿವರಗಳ ದಾಖಲೆಗಳು ಹೋಲಿಕೆಯಾಗುವುದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಹೋದ ಬಾರಿನೂ ಆಗ್ರಹಿಸಿದೆ, ಬರೀ UDI ನಂಬರ್ನಲ್ಲಿ ಮಾತ್ರ ನೀವು ತಗೋಬೇಡಿ. IT ರಿಟರ್ನ್ಸ್ ಏನಿದೆ ಅವ್ರು ಫೈಲ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ಆಫ್ ITಗೆ, ಅದು ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದರೆ UDI ನಂಬರ್ನಲ್ಲೂ ಲೋಪ ಇದೆ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೊಂದೇನು ಹೇಳ್ತಾರೆ, ಬೇರೆ ಬೇರೆ ಕರಾರಿನಡಿಯಲ್ಲಿ ನಿರ್ವಹಿಸಲಾದ ಕಾಮಗಾರಿಗಳನ್ನು ಏಕ ಕಾಮಗಾರಿ ಎಂದು ಒಗ್ಗೂಡಿಸಿ KW4/Section 2 ITT/3.2.3 ಅನ್ನು ಉಲ್ಲಂಘಿಸಲಾಗಿದೆ. ಪರಿಮಾಣಗಳ ಅಂದರೆ ಕ್ವಾಲಿಟಿ ಪ್ರಮಾಣಕ್ಕಾಗಿ ಕೂಡ ಅನೇಕ ವರ್ಷದ ಕಾಮಗಾರಿಗಳ ಪರಿಮಾಣಗಳನ್ನು ಒಗ್ಗೂಡಿಸಿ KW4/Section 2 ITT/3.2.4 ಅನ್ನು ಉಲ್ಲಂಘಿಸಲಾಗಿದೆ. ಇದು ಯಾರ್ದು ಸ್ವಾಮಿ ವರದಿ? ಇದು ಬರೀ ಪ್ರಿಲಿಮಿನರಿ ರಿಪೋರ್ಟ್. ಓನ್ಲಿ 30%, 25 to 30% ಆಫ್ ಡಾಕ್ಯುಮೆಂಟ್ಸ್ ಹ್ಯಾವ್ ಬೀನ್ ಮೇಡ್ ಅವೈಲೇಬಲ್. ಎಲ್ಲ ದಾಖಲೆಗಳು ಕೊಟ್ಟಿಲ್ಲ. ಅದರಲ್ಲೇ ಇಷ್ಟು ಗ್ಲೇರಿಂಗ್ ಆಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ಮದೇ ವರದಿ, ಸರ್ಕಾರದ ತನಿಖಾ ತಂಡ ಹೇಳ್ತಾ ಇದೆ. ಇಲ್ಲ, ಇದಕ್ಕೇನು ಹೇಳಲಿಕ್ಕೆ ಬಯಸ್ತೀರಾ ಇದು? ಆದ್ರಿಂದ ಇನ್ನೂ ಸಾಕಷ್ಟಿದೆ, ನಾನು ಎಲ್ಲದಕ್ಕೂ ಹೋಗೋದಿಲ್ಲ. ಆದರೆ ನಮ್ಮದು 3-4 ಡಿಮಾಂಡ್ ಅಷ್ಟೇ ಇರೋದು, ಸ್ಪಷ್ಟವಾದಂಥ ನಮ್ಮ ಬೇಡಿಕೆಗಳಿರೋದು. ಒಂದನೇದು, ಇವರು ಮಾಡ್ತಾ ಇರೋದು ರ್ಯಾಂಡಮ್ ಸ್ಯಾಂಪ್ಲಿಂಗ್. ರ್ಯಾಂಡಮ್ ಸ್ಯಾಂಪ್ಲಿಂಗ್ನಲ್ಲಿ ಇವರಿಗೆ ಇಷ್ಟು ಭ್ರಷ್ಟಾಚಾರ ಸಿಕ್ಕಿದೆ, ಇಷ್ಟು ಉಲ್ಲಂಘನೆಗಳಾಗಿದೆ ಅಂದರೆ ನೀವು ಪ್ರತಿಯೊಂದು ಪ್ಯಾಕೇಜನ್ನು ನೀವು ಇಂಡಿವಿಜುವಲ್ ಆಗಿ ನೀವು ತನಿಖೆ ಮಾಡಲೇಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಯಾಕಂದರೆ ಇದು 1 ಅಲ್ಲ, 2 ಅಲ್ಲ, 3 ಅಲ್ಲ, 431 ಕೋಟಿ ರೂಪಾಯಿ SC/ST ಹಣ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಜನಾಂಗದ ಹಣ ಇದು. ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಾಗಿರುವಂಥ ಅಭಿವೃದ್ಧಿಯ ದುಡ್ಡಿದು. ಅಂಥ ದುಡ್ಡು ಹೊಡೆದ್ಬಿಟ್ಟು ನೀವು ಸರ್ಕಾರ ನಡೆಸ್ತೀರಾ ಅಂದರೆ ವಿ ಆರ್ ನಾಟ್ ರೆಡಿ ಟು ಸಿಟ್ ಆ್ಯಂಡ್ ಸಿ ದಿಸ್. ನೀವು ಫಸ್ಟು ಎಲ್ಲ ಪ್ಯಾಕೇಜನ್ನು ನೀವು ಪರಿಶೀಲನೆ ಮಾಡಬೇಕು. ಎರಡನೇದು, ಭಾಳ ಸ್ಪಷ್ಟವಾಗಿ 16ನೇ ತಾರೀಕು ನಿಮ್ಮ ಇನ್ವೆಸ್ಟಿಗೇಷನ್ ಆಫೀಸರು ನಿಮಗೆ ಪತ್ರ ಬರೆದಿದ್ದಾರೆ. ಏನಂತ? ಅಧಿಕಾರಿಗಳು ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದಾಖಲೆಗಳು ಸಬ್ಮಿಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೂ ಕೂಡ ಅದೇ ಅಧಿಕಾರಿಗಳನ್ನ ಯಾಕೆ ಇಟ್ಕೊಂಡಿದ್ದೀರಾ? ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಯಾಕೆ ಅವರಿಗೆ ಅಲ್ಲೇ ಇಟ್ಕೊಂಡು ಏನು ನೀವು ಸಾಕ್ಷಿ ನಾಶ ಮಾಡಕ್ಕೆ ಇಟ್ಕೊಂಡಿದ್ದೀರಾ? ಏನು ಸಾಕ್ಷಿ ಕೊಡಕ್ಕೆ ಇಟ್ಕೊಂಡಿದ್ದೀರಾ? ಏನು ನಿಮ್ಗೂ ಪಾಲ್ ಬರ್ತಾ ಇದೆಯಾ ಅದಕ್ಕೆ ಇಟ್ಕೊಂಡಿದ್ದೀರಾ? ಏನು ಗ್ಯಾರಂಟಿ ಕೊಡ್ತೀರಾ? ಇವರೇ ಅಲ್ವಾ ಟೆಂಡರ್ ವೆರಿಫಿಕೇಶನ್ ಕಮಿಟಿನಲ್ಲಿರೋದು? ಇವರೇ ಅಲ್ವಾ, ಇವರ ಅಂಡರೇ ಅಲ್ವಾ ರೂಲ್ಸ್ ಚೇಂಜ್ ಆಗಿರೋದು? ಇವರೇ ಅಲ್ವಾ ಎಲ್ಲರಿಗೂ ಏನು ಅನುಕೂಲ ಆಗುವಂತೆ ಟೆಂಡರ್ ಮಾಡಿಸ್ಕೊಟ್ಟಿರೋದು? ಮತ್ತೆ ಅಂಥ ಅಧಿಕಾರಿಗಳು ಇನ್ನೂ ಯಾಕೆ ಮುಂದುವರಿತಾ ಇದ್ದಾರೆ? ನಿಮ್ಮ ತನಿಖಾ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇ ಆರ್ ನಾಟ್ ಕೋಆಪರೇಟಿಂಗ್, ನನಗೆ ದಾಖಲೆಗಳು ಸಿಗ್ತಾ ಇಲ್ಲ, ಅದಕ್ಕೆ ವಿಳಂಬ ಆಗ್ತಾ ಇದೆ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಹೇಳ್ತಾ ಇದ್ರೆ, ನೀವು ಎಲ್ಲ ಭ್ರಷ್ಟರನ್ನ ಯಾಕಿನ್ನ ಇಟ್ಕೊಂಡಿದ್ದೀರಾ? ಎಲ್ಲಾದರೂ ನಿಮ್ಮ ಹೆಸರು ಹೇಳ್ಬಿಡ್ತೀರಾ ಅಂದ್ಬಿಟ್ಟು ನಿಮ್ಗೆ ಭಯಾನ? ಸೊ ನಮ್ಮ ಮೂರನೇ ಬೇಡಿಕೆ ಏನಿದೆ ಅಂದರೆ ಫಸ್ಟ್ ಆಫೀಸರ್ ಸಸ್ಪೆಂಡ್ ಆಗಬೇಕು, ಅವ್ರಿಗೆ ಆ ಜಾಗದಿಂದ ಖಾಲಿ ಮಾಡಬೇಕು, ದಾಖಲೆಗಳನ್ನು ತನಿಖಾ ಅಧಿಕಾರಿಗಳಿಗೆ ಕೊಡಬೇಕು. ದಿಸ್ ಇಸ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿನಲ್ಲೇ ಬಂದಿದೆ ಅಂದರೆ ಇನ್ನು ನೀವು ಹೈಕೋರ್ಟ್ ಕೊಟ್ಟರೆ ಇನ್ನು ಎಲ್ಲರದ್ದು ಹೆಸರು ಆಚೆ ಬರುತ್ತೆ. ಇದು ಮೂರನೇ ಬೇಡಿಕೆ ಏನಪ್ಪಾ ಅಂದರೆ, ಈ ತನಿಖೆ ಏನು ನಡೆದಿದೆ ಬರೀ UDIN ಮೇಲೆ ನಡೆದಿದೆ, UDIN ನಂಬರ್ ಮೇಲೆ. ನೀವು ಈ IT ರಿಟರ್ನ್ಸ್ ಏನಿದೆ ಇವ್ರು ಏನು ಫೈಲ್ ಮಾಡಿದ್ದಾರೆ ಆ IT ಡಿಪಾರ್ಟ್ಮೆಂಟಿಂದ ತಗೊಂಡು ಇದು ಪರಿಶೀಲನೆ ಮಾಡಬೇಕು.
ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಫೇಕ್ ಕೊಟ್ಟಿದಾರಾ ಇಲ್ಲ ಅಂತ ಅದನ್ನು ಕೂಡ ಆಗಬೇಕು. ಮತ್ತೆ ನಾಲ್ಕನೇದು ಮತ್ತೆ ಬಹಳ ಪ್ರಮುಖವಾದ ಬೇಡಿಕೆ ಏನಪ್ಪಾ ಅಂದ್ರೆ ಈ ಹಗರಣ ಆಗಲಿಕ್ಕೆ ಈ ಒಂದು ಲೆಟರ್ ಕಾರಣ. ಈ ಲೆಟರ್ ಬರೆದಿರೋದು ಸರ್ಕಾರದ ಅಧೀನ ಕಾರ್ಯದರ್ಶಿ ಜನವರಿ 2, 2021. ಅವ್ರೇನು ಹೇಳ್ತಾರೆ ಅಂದ್ರೆ ಈ ಟೆಂಡರ್ ಹಳೆ ಟೆಂಡರ್ ನಾರ್ಮ್ಸ್ ಅನ್ನ ರದ್ದುಪಡಿಸಿ ಹೊಸ ಟೆಂಡರ್ ನಾರ್ಮ್ಸ್ ನ ತಗೊಂಡು ಬರಬೇಕು ಅಂದ್ಬಿಟ್ಟು ವ್ಯವಸ್ಥಾ ಇವರು MDಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಬರೀತಾರೆ. ಅವ್ರು ಏನ್ ಬರೀತಾರೆ ಅಂದ್ರೆ ಇದು ನಾರ್ಮ್ಸ್ ಮುಂಚೆ ಹೀಗಿತ್ತು ಮತ್ತೆ ಇದು ಚೇಂಜ್ ಆಗಬೇಕು ಅಂತ ಬರೀತಾರೆ. ಆಮೇಲೆ ಏನ್ ಬರೀತಾರೆ ಅಂದ್ರೆ ಅದರಲ್ಲಿ ಕೊನೆಯಲ್ಲಿ ಇದು ಮೊದಲೇ ಪ್ರೆಸ್ ಕಾನ್ಫರೆನ್ಸ್ ನಲ್ಲೂ ಹೇಳಿದ್ದೆ ನಾನು, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರದ ಅನುಮೋದನೆ ಮೇರೆಗೆ ಅನುಮೋದಿತ ಅಂತ ಬರ್ಕೊಂಡು ಹೇಳಿದ್ದಾರೆ ಈ ಲೆಟರ್ನಲ್ಲಿ. ಅಂದ್ರೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಅಂದಿನ ಸಮಾಜ ಕಲ್ಯಾಣ ಸಚಿವರು ಇದನ್ನ ನೋಡಿ ಇದನ್ನ ಒಪ್ಪಿ ಈ ಲೆಟರ್ ಅನ್ನ ನನಗೆ ಬರೀಲಿಕ್ಕೆ ಹೇಳ್ತಾ ಇದ್ದಾರೆ. ಇದು ಆದೇಶವನ್ನ ನಾನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಏನಂತ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಅನುಮೋದಿತ ಈ ಪತ್ರ ಅಂತ. ಅಂದ್ರೆ ಅವಾಗಿನ ಸಮಾಜ ಕಲ್ಯಾಣ ಸಚಿವರು ಯಾರಿದ್ರು? ಶ್ರೀರಾಮ್ಲು ಅವರಿದ್ರು. ಅದಕ್ಕಿಂತ ಮುಂಚೆ ಯಾರಿದ್ರು? ನಮ್ಮ ಗೋವಿಂದ ಕಾರಜೋಳ ಅವರಿದ್ರು. ಇವಾಗ ಯಾರಿದ್ದಾರೆ? ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ರೆ. ಇದು ಅಬೆಟ್ಮೆಂಟ್ ಅಲ್ವಾ ಸರ್ ಇದು? ಇವಾಗ ಕೋಟಾ ಶ್ರೀನಿವಾಸ ಪೂಜಾರಿ ನಾನ್ ಪ್ರಾಮಾಣಿಕ ಇರ್ಬೋದ್ರಿ ನೀವು ಪ್ರಾಮಾಣಿಕರಾಗಿ, ಆದ್ರೆ ನೀವು ಯಾರು ಹಗರಣ ಮಾಡಿದರೆ ಅವರಿಗೆ ಯಾಕೆ ಬಲಿಪಶು ಆಗ್ತಾ ಇದ್ದೀರಾ ನೀವು? ಈ 3 ಜನನೂ ಹಗರಣದಲ್ಲಿ ಶಾಮೀಲಿದ್ದಾರೆ. ಇವ್ರು 3 ಜನ ಕೂಡ ರಾಜೀನಾಮೆ ಕೊಡಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಯಾವುದೋ ಒಂದು ಸಣ್ಣ ಪುಟ್ಟ ಹಗರಣ ಅಲ್ಲ. ಇದು ಕ್ಷಮಿಸಲಾರದಂತ ಒಂದು ತಪ್ಪನ್ನ ತಾವು ಮಾಡಿದ್ದೀರಾ. ಇವತ್ತು ನೀವು ಬರೇ ಇಲ್ಲಿ ಸುಳ್ಳು ಹೇಳಿಲ್ಲ, ಮಾಧ್ಯಮದಲ್ಲೂ ಮಾತ್ರ ಸುಳ್ಳು ಹೇಳಿಲ್ಲ, ಸದನದಲ್ಲಿ ಕೂಡ ಸುಳ್ಳು ಹೇಳಿದ್ದಾರೆ. ಮೇಲ್ಮನೆಯಲ್ಲೂ ಹೇಳಿದ್ದಾರೆ, ಕೆಳಗಿನ ಮನೆಯಲ್ಲೂ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತ. ಮತ್ತೆ ನೀವು ಸದನದಲ್ಲೂ ಹೇಗೆ ಬೇಕಾಗಿ ಮಾತಾಡ್ಬೋದು, ಮಾಧ್ಯಮದಲ್ಲೂ ಹೇಗೆ ಬೇಕಾಗಿ ಮಾತಾಡ್ಬೋದು. ಸಾರ್ವಜನಿಕರಿಗೆ ನೀವು ಏನು ಸಂದೇಶ ಕೊಟ್ಟರು ಕೂಡ ನಾವು ಬಾಯಿ ಮುಚ್ಕೊಂಡು ಕೇಳಬೇಕಾ? ವಾಟ್ ಇಸ್ ದಿಸ್? ಯುವರ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ಎನ್ಕ್ವೈರಿ ಮಾಡಿದಾಗೆ ಹಗರಣ ಬಯಲಿಗೆ ಬರ್ತಾ ಇದೆ. ಇವ್ರು 3 ಜನ ಸಚಿವರದ್ದು ಪಾಲು ಎಷ್ಟಿದೆ ಅಂತ ನಾವು ಕೇಳಬೇಕಲ್ಲ. ನಳಿನ್ ಕುಮಾರ್ ಕಟೀಲ್ ಅವರು ಬಹಳ ದೊಡ್ಡ ಭಾಷಣ ಮಾಡ್ತಾರೆ, ಯಾಕೆ ಇದ್ರ ಬಗ್ಗೆ ಬಾಯಿ ಬಿಚ್ಚೋದಿಲ್ಲ? ಬಿಟ್ಕಾಯಿನ್ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ, PSA ಹಗರಣ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ, ನಿಮ್ಮ ಬೋರ್ವೆಲ್ ಹಗರಣ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ. ಮಿಕ್ಕಿದಕ್ಕೆಲ್ಲ ಬಹಳ ಮೋದಿ ಗುಣಗಾನ ಹಾಡ್ತಾರೆ. ನಾ ಖಾವುಂಗ ನಾ ಖಾನೆ ದೂಂಗ ಅಂದ್ಬಿಟ್ಟು ಮೋದಿ ಅವ್ರ ಬಗ್ಗೆ ಇಷ್ಟು ಪ್ರಶಂಸೆ ಮಾಡ್ತಾರೆ. ದಯವಿಟ್ಟು ನೀವೇ ಕುರ್ಚಿ ಬಿಟ್ಟು ಹೋಗ್ಬೇಕು. ಇದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಅಭಿವೃದ್ಧಿಯ ಹಣವನ್ನ ನೀವು ಲೂಟಿ ಹೊಡೆದ್ಬಿಟ್ಟು ಏನೂ ಆಗಿಲ್ಲ ಅಂತ ಕಣ್ಮುಚ್ಕೊಂಡಿದ್ದೀರಲ್ಲ. ಇದಕ್ಕೆ ಏನು ಅದು ಬೆಕ್ಕ ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ನೀವು ನಿಜವಾಗ್ಲೂ ಸ್ವಾಭಿಮಾನಿಗಳಿದ್ರೆ, ಇಲ್ಲಪ್ಪ ನನ್ನಿಂದ ಮೋಸ ಆಗಿದೆ, ನನ್ನಿಂದ ಬೇರೆ ಮಂತ್ರಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದೀನಿ, ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಕೊಲೀಗ್ಸ್ ಅಂತ ನೀವೇ ಅನ್ಕೊಂಡು ನೀವೇ ರಾಜೀನಾಮೆ ಕೊಡಬೇಕು. ಅವರಿಬ್ಬರಿಗೂ ಕೂಡ ರಾಜೀನಾಮೆ ನೀವೇ ಕೊಡಿಸ್ಬೇಕು. ಅವಾಗ ನೀವು ಪ್ರಾಮಾಣಿಕರಂತ ನಾವು ನಂಬ್ತೀವಿ. ಇದು ಸಮಾಜ ಕಲ್ಯಾಣ ಇಲಾಖೆ ಆಗ್ಬಿಟ್ಟಿಲ್ಲ, ಇದು ಸ್ವಯಂ ಕಲ್ಯಾಣ ಇಲಾಖೆ ಆಗ್ಬಿಟ್ಟಿದೆ ಇವತ್ತು. ಈ ಸ್ವಯಂ ಕಲ್ಯಾಣವನ್ನ ನಿಲ್ಲಿಸಿ ಸಮಾಜದ ಅಭಿವೃದ್ಧಿಗೆ ಬೇಕಾಗಿರುವಂತ ದುಡ್ಡು ವಾಪಸ್ ನೀವು ಕೊಡಬೇಕಾಗುತ್ತೆ. ಈ ಯೋಜನೆಯನ್ನ ಮತ್ತೊಮ್ಮೆ ನೀವು ಆರಂಭ ಮಾಡಬೇಕಾಗುತ್ತೆ. ಮತ್ತೆ ಯಾರ್ಯಾರು ತಪ್ಪಿಸ್ತಿದ್ದಾರೆ, ಅಧಿಕಾರಿಗಳಿರ್ಬೋದು, ನೀವಿರ್ಬೋದು, ಎಲ್ಲರಿಗೂ ಕೂಡ ಕೂಡಲೇ ಶಿಕ್ಷೆ ಆಗಬೇಕು ಅಂತ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದ. ಒಂದೇ ಒಂದು ಪಾಯಿಂಟು, ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಸ್ನೇಹಿತರೆ, ಕರ್ನಾಟಕದಲ್ಲಿ 2 ಪದವೀಧರರ ಕ್ಷೇತ್ರಕ್ಕೆ 2 ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ವಿಶೇಷವಾಗಿ ದಕ್ಷಿಣ ಪದವೀಧರರ ಕ್ಷೇತ್ರ ಮೈಸೂರು, ಹಾಸನ, ಚಾಮರಾಜನಗರ ಜಿಲ್ಲೆ ಒಳಗೊಂಡಂತೆ ನಡೆಯುವಂಥ ಚುನಾವಣೆಗೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಯನ್ನು ಮಾಡ್ತಾ ಇದೆ.
ಭಾಳ ದುರ್ದೈವ. ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣರವರು 12/5ರಿಂದ ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿದೆ. ಯಾರೂ ಸಹ ಸಚಿವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಸನ್ಮಾನ್ಯ ಅಶ್ವಥ್ ನಾರಾಯಣರವರು ಉನ್ನತ ಶಿಕ್ಷಣ ಸಚಿವರಾಗಿ ಮಂಡ್ಯದ ಒಂದು 4-5 ಕಾಲೇಜುಗಳಿಗೆ ಭೇಟಿಯನ್ನು ಕೊಟ್ಟು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಅಧಿಕಾರದ ಕಾರಣಕ್ಕಾಗಿ ಅಲ್ಲಿ ಶಾಲಾ ಕಾಲೇಜುಗಳ ಸಭೆಯನ್ನು ನಡೆಸಿ ಮತದಾರರ ಸಭೆಯನ್ನು ಮಾಡಿ ಬಿಜೆಪಿಗೆ ವೋಟ್ ಕೊಡೋ ರೀತಿ ಪ್ರಚೋದನೆಯನ್ನು ಮತ್ತು ಒತ್ತಾಯವನ್ನು ಮಾಡಿದ್ದಾರೆ. ಈ ಸಂಬಂಧ ಮಂಡ್ಯ ಕಾಂಗ್ರೆಸ್ನ ನಾಯಕರು ದೂರು ಕೊಟ್ಟ ಕಾರಣಕ್ಕೋಸ್ಕರ ಈ ದೂರಿನ ಆಧಾರದ ಮೇಲೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒರವರು ಒಂದು ವರದಿಯನ್ನು 20ನೇ ತಾರೀಕು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ಅಂದರೆ ಏನು ದೂರು ಬಂದಿದೆ, ದೂರಿನಾಂಶಗಳು ವಾಸ್ತವ ಇದೆ, ಸನ್ಮಾನ್ಯ ಸಚಿವರು ಈ ಕಾಲೇಜುಗಳಲ್ಲಿ ಸಭೆ ಮಾಡಿರ್ತಕ್ಕಂಥದ್ದು ನಿಜ, ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿರ್ತಕ್ಕಂಥದ್ದು ನಿಜ ಅಂತೇಳಿ 20ನೇ ತಾರೀಕು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡುವಂಥ ಭಾರತೀಯ ಜನತಾ ಪಕ್ಷ ಲಜ್ಜೆಯನ್ನು ಬಿಟ್ಟು ಮಂತ್ರಿಯನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಾನು ಯಾಕೆಂದರೆ ಇಲ್ಲಿ ಚುನಾವಣಾ ಆಯೋಗ ಎರಡಿದೆ, ಒಂದು ರಾಜ್ಯ ಚುನಾವಣಾ ಆಯೋಗ, ಮತ್ತೊಂದು ಕೇಂದ್ರ ಚುನಾವಣಾ ಆಯೋಗ. ಈ ವಿಧಾನ ಪರಿಷತ್ತಿನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ಕೇಂದ್ರ ಚುನಾವಣಾ ಆಯೋಗದ ಅಡಿನಲ್ಲಿ ಬರುತ್ತೆ. ನಾನು ಕರ್ನಾಟಕದ ಚುನಾವಣಾ ಅಧಿಕಾರಿಗಳಿಗೆ, ಮುಖ್ಯ ಚುನಾವಣಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೇನೆ, ದಯಮಾಡಿ ಈ ಸಂಬಂಧಪಟ್ಟಂಥ ಸಚಿವರಿಗೆ, ಈಗ ಮೇಲ್ನೋಟಕ್ಕೆ ಅಲ್ಲಿ ಸಂಬಂಧಪಟ್ಟಂಥ ಸಿಇಒರವರು ಕೊಟ್ಟಿರೋ ವರದಿಗೆ ಅನುಗುಣವಾಗಿ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು. ಮುಂದುವರೆದು ಅಲ್ಲಿ ಪದವೀಧರರ ಕ್ಷೇತ್ರದ ಚುನಾವಣೆ ಮುಗಿಯುವವರೆಗೆ ಮತ್ತು ಉಳಿದಂಥ ಕ್ಷೇತ್ರಗಳಲ್ಲಿ 2 ಶಿಕ್ಷಕರ ಕ್ಷೇತ್ರ, 2 ಪದವೀಧರ, ಒಟ್ಟು 4 ಕ್ಷೇತ್ರದಲ್ಲಿ ಯಾವುದೇ ಚುನಾವಣಾ ಪ್ರಚಾರ ಸಭೆಗೆ ಹೋಗದಂತೆ ಉನ್ನತ ಶಿಕ್ಷಣ ಸಚಿವರ ಮೇಲೆ ನಿರ್ಬಂಧವನ್ನು ಹಾಕಬೇಕು ಅಂತೇಳಿ ನಾನು ಚುನಾವಣಾ ಅಧಿಕಾರಿಗಳಿಗೆ, ವಿಶೇಷವಾಗಿ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ವರದಿಯನ್ನು ರವಿ ಅವರು ತಮಗೆಲ್ಲರೂ ಕಳಿಸ್ಕೊಡ್ತಾರೆ. ಧನ್ಯವಾದ. ಥ್ಯಾಂಕ್ ಯು. ರವಿ ಅದು ಫಾರ್ವರ್ಡ್ ಮಾಡಿ. ಬಂದಿದ್ದಾರೆ.